Heat, forever on fire. ಮೈಸೂರಿನ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ವಿರೋಧ ಪಕ್ಷ ಅಂದರೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನೆಯ ಬೆನ್ನಲ್ಲೇ ಸರ್ಕಾರ ಸಭೆಯನ್ನು ನಡೆಸ್ತಾ ಇದೆ. ಮೈಸೂರಿನ ಮುಡಾ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆಯ ನಿರ್ಧಾರ ಮಾಡ್ತಾ ಇದೆಯಲ್ಲ, ಅದರ ಬೆನ್ನಲ್ಲೇ ಸಿಎಂ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ದಿಢೀರ್ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಈ ಮಹತ್ವದ ಸಭೆ ನಡೆಯುತ್ತೆ. ಮೈಸೂರಿನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಮುಡಾದ ಆಯುಕ್ತ ರಘುನಂದನ್, ಎಸ್ಪಿ ವಿಷ್ಣುವರ್ಧನ್, ಕಮಿಷನರ್ ಸೀಮಾ ಲಾಟ್ಕರ್ ಸೇರಿ ಹಲವರು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ನೇತೃತ್ವದ ಈ ಸಭೆ. ಮುಡಾ ಹಗರಣದ ಪ್ರಕರಣ ಕೇಳಿ ಬಂದ ತಕ್ಷಣ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ನೇರವಾಗಿ ಮೈಸೂರಿಗೆ ತೆರಳಿ ಅಲ್ಲಿನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿ ತಕ್ಷಣಕ್ಕೆ ಅಧಿಕಾರಿಗಳ ವರ್ಗಾವಣೆ ಮಾಡಿ ತನಿಖೆಗೆ ಸೂಚನೆಯನ್ನು ಕೊಟ್ಟು ನಗರಾಭಿವೃದ್ಧಿ ಸಚಿವರು ಬಂದಿದ್ದರು ಬೈರತಿ ಸುರೇಶ್. ಈಗ ಮುಖ್ಯಮಂತ್ರಿಗಳೇ ಖುದ್ದಾಗಿ ಫೀಲ್ಡ್ಗಿಳಿದಿದ್ದಾರೆ. ಮುಖ್ಯಮಂತ್ರಿಗಳೇ ನೇರವಾಗಿ ಈ ವಿಚಾರದ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಜಿಲ್ಲಾಧಿಕಾರಿನ ಕರೆದಿದ್ದಾರೆ, ಮುಡಾದ ಕಮಿಷನರ್ನ ಕರೆದಿದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಕರೆದಿದ್ದಾರೆ. ಸಂಬಂಧಪಟ್ಟ ಇತರ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗವಹಿಸ್ತಾರೆ. ಒಟ್ಟಾರೆ ಚಿತ್ರಣ ಏನಿದೆ, ಮುಡಾ ಹಗರಣದ ವಿಚಾರ ಒಟ್ಟಾರೆ ಚಿತ್ರಣ ಏನು, ಎಲ್ಲಿ ಎಡವಟ್ಟಾಗಿದೆ, ಎಲ್ಲಿ ಹಗರಣ ಆಗಿದೆ, ಎಲ್ಲಿ ಪರ್ಯಾಯ ಸೈಟ್ಗಳನ್ನು ಅಲಾಟ್ ಮಾಡುವಲ್ಲಿ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ, ಯಾವ ಕಾಲದಲ್ಲೂ ಉಲ್ಲಂಘಿಸಲಾಗಿದೆ, ಅದಕ್ಕೆ ಪರ್ಯಾಯವಾಗಿ ಮಾಡಬೇಕಾದಂಥ ಕ್ರಮ ಏನು, ಹೀಗೆ ಎಲ್ಲ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಹೇಳಿ ಕೇಳಿ ಸರ್ಕಾರಕ್ಕೆ ಇದಂಥ ಪ್ರತಿಷ್ಠೆಯ ಪ್ರಶ್ನೆ. ಹೇಳಿ ಕೇಳಿ ಇನ್ನು ಕೆಲವೇ ದಿನಗಳಲ್ಲಿ ಮುಂಗಾರು ವಿಧಾನಸಭೆಯ ಅಧಿವೇಶನ ಶುರುವಾಗುತ್ತೆ. ಪ್ರತಿಪಕ್ಷಗಳಿಗೆ ಪ್ರಬಲ ಅಸ್ತ್ರ ಅಂತ ಹೇಳಿದರೆ ಮುಡಾದ ಅಕ್ರಮ ಹಗರಣ. ಸೊ ಈ ವಿಚಾರ ಬಹಳ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡುತ್ತೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನ ವಿರೋಧ ಪಕ್ಷಗಳಿಂದ ಆಗುತ್ತೆ. ಅದಕ್ಕೂ ಮುನ್ನವೇ ಸಭೆ ನಡೆಸಿ ಅದಕ್ಕೊಂದು ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಂತ. ಖಂಡಿತವಾಗಿ ದಶರಥ್, ಇಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ತಲೆನೋವನ್ನು ಉಂಟು ಮಾಡಿರ್ತಕ್ಕಂಥ ಒಂದು ಪ್ರಕರಣ ಅಂತ ಹೇಳಿದ್ರೆ ಅದು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ಈ ಒಂದು ಈಗೇನು ಆರೋಪ ಕೇಳಿ ಬಂದಿದೆ, ಸಾವಿರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಒಂದು ಪ್ರಕರಣ ಏನಿದೆ. ಈ ಒಂದು ಪ್ರಕರಣ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಹೆಚ್ಚಿನದಾಗಿ ಅವರ ಪತ್ನಿಯವರ ಒಂದು ಏನು ಆ 3 ಎಕರೆ 16 ಗುಂಟೆ ಜಮೀನೇನಿತ್ತು, ಈ ಒಂದು ಜಮೀನನ್ನ 50-50 ಅನುಪಾತದಲ್ಲಿ ನಿವೇಶನಗಳನ್ನ ನೀಡಿರ್ತಕ್ಕಂಥದ್ದೇನಿದೆ, ಇದು ಎದುರಾಳಿ ಪಕ್ಷಗಳಿಗೆ ಸಾಕಷ್ಟು ಏನು ಹೋರಾಟವನ್ನ ಮಾಡ್ತಾ ಇರತಕ್ಕಂಥದ್ದು ಇದೆಲ್ಲದೂ ಕೂಡ ಒಂದು ರೀತಿ ಆಹಾರವಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರಿಗೆ ಬಂದಿರತಕ್ಕಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿದೆ. ಹೆಚ್ಚಿನದಾಗಿ ಈಗಾಗಲೇ ತನಿಖೆಗೆ ಒಳಪಡಿಸುವಂತ ಒಂದು ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ತನಿಖೆಯ ನಂತರ ಏನೆಲ್ಲ ರಿಪೋರ್ಟ್ ಸಿಗುತ್ತೆ ಅದರ ಆಧಾರದ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತೇವೆ. ಆದ್ರೆ ಬಿಜೆಪಿಯವರು ಇರ್ಬೋದು, ಜೆಡಿಎಸ್ನವರು ಇರ್ಬೋದು, ಇವರು ಸುಖಾಸುಮ್ಮನೆ ಆರೋಪಗಳನ್ನ ಮಾಡ್ತಕ್ಕಂಥದ್ದು, ಇದನ್ನ ಒಂದು ರೀತಿ ಬಿಂಬಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಇದು ಬಿಜೆಪಿಯ ಸರ್ಕಾರದ ಸಂದರ್ಭದಲ್ಲೇ ಹಂಚಿಕೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಅವರು ಈ ಒಂದು ತನಿಖೆಯ ನಂತರ ಎಲ್ಲವೂ ಕೂಡ ಹೊರಬರಲಿದೆ. ಅಲ್ಲಿಯವರೆಗೂ ಕೂಡ ಇರ್ಲಿಕ್ಕೆ ಇವ್ರ ಕೈಲಿ ಸಾಧ್ಯ ಆಗ್ತಿಲ್ಲ. ಸುಮ್ಮನೆ ಒಂದು ಸೀನ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಅವ್ರ ವಿರುದ್ಧ ತಿರುಗೇಟನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡೋದ್ರ ಮುಖೇನ ಆ ಒಂದು ಹೇಳಿಕೆ ಮುಗಿದ ತಕ್ಷಣವೇ ಮೈಸೂರಿನ ಅಧಿಕಾರಿಗಳೊಟ್ಟಿಗೆ ಸಭೆಯನ್ನ ಕರೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ದಿಢೀರ್ ಸಭೆಯನ್ನ ಕರೆದಂತಹ ಮುಖ್ಯಮಂತ್ರಿಗಳು ಮಾಧ್ಯಮದವರನ್ನ ಹೊರಗಿಟ್ಟು ಈಗ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮೈಸೂರಿನ ಸರ್ಕಾರಿ ಅತಿಥಿ ಗೃಹ ಏನಿದೆ, ಇಲ್ಲಿ ದಿಢೀರ್ ಸಭೆಯನ್ನ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳು ಮುಡಾ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಇರ್ಬೋದು, ಜೊತೆಗೆ ಮುಡಾ ಆಯುಕ್ತರಾಗಿರ್ತಕ್ಕಂಥ ರಘುನಂದನ್ ಅವರು ಇರ್ಬೋದು, ಜೊತೆಗೆ ಎಸ್ಪಿ ವಿಷ್ಣುವರ್ಧನ್, ಕಮಿಷನರ್ ಸೀಮಾ ಲಾಟ್ಕರ್, ಹೀಗೆ ಪ್ರಮುಖವಾದಂತಹ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಶಾಸಕರು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಹೆಚ್ಚಿನದಾಗಿ ಮಹತ್ವವನ್ನು ಪಡೆದುಕೊಳ್ತಾ ಇರ್ತಕ್ಕಂಥ ಒಂದು ಮೀಟಿಂಗ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅಧಿಕಾರಿಗಳಿಂದಲೇ ಈ ಒಂದು ತನಿಖೆ ಆಗ್ಬೇಕು, ಏನು ಸುಮ್ಮನೆ ಸಿಬಿಐಗೆ ಕೊಡ್ಬೇಕು ಈ ಒಂದು ಪ್ರಕರಣವನ್ನ ಅಂತ ಹೇಳಿ ಬಿಜೆಪಿಯವರೇನು ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಒಲ್ಲದಂತಹ ಸಿಎಂ ಈಗ ಮೈಸೂರಿನಲ್ಲಿ ಇರ್ತಕ್ಕಂಥ ಇಬ್ಬರು IAS ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಈ ಒಂದು ಪ್ರಕರಣವನ್ನ ತನಿಖೆ ಮಾಡತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಹೆಚ್ಚಿನ ನಂಬಿಕೆಯನ್ನ ಇಡಲಾಗಿದೆ. ಹೀಗಾಗಿ ಇದನ್ನ ಸಿಬಿಐಗೆ ವಹಿಸಲಿಕ್ಕೆ ಹಿಂದೇಟನ್ನ ಆಗ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯ ನಾಯಕರು, ಜೊತೆಗೆ ಇವತ್ತು ಬೆಳಗ್ಗೆ ತಾನೇ ಸುದ್ದಿಗೋಷ್ಠಿಯನ್ನ ಮಾಡಿದಂತಹ ಜಿಟಿ ದೇವೇಗೌಡ ಅವರು ಕೂಡ
ಈ ಒಂದು ಸಂದರ್ಭದಲ್ಲಿ ಸಿಬಿಐ ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಈಗ ತನಿಖೆ ನಡೀತಾ ಇದೆ, ನಮ್ಮ ಕರ್ನಾಟಕದ ಅಧಿಕಾರಿಗಳು ಹೆಚ್ಚಿನದಾಗಿ ಉತ್ತಮವಾದಂತಹ ತನಿಖೆಯನ್ನ ಮಾಡ್ತಾರೆ. ಆ ತನಿಖೆ ಬಂದ ನಂತರವೇ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ಇಲ್ಲಿ ಯಾವುದೇ ರೀತಿಯಾದಂತಹ ಇಶ್ಯೂಗಳಾಗಿಲ್ಲ, ಅದು ಮಾಡಿದ್ರೆ ನಮ್ಮ ಸರ್ಕಾರದಿಂದ ಆಗಿರ್ತಕ್ಕಂಥದ್ದಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ನಾಳೆಯೂ ಕೂಡ ಏನು ಮೈಸೂರಿನಲ್ಲಿ ಬಿಜೆಪಿಯವರು ಉಗ್ರವಾದಂತಹ ಹೋರಾಟವನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಇದೆಲ್ಲಾ ಬೆಳವಣಿಗೆಯನ್ನ ಗಮನಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಅಧಿಕಾರಿಗಳೊಟ್ಟಿಗೆ ದಿಢೀರ್ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪುನೀತ್ ನಿಮ್ಮಲ್ಲ ಮಾಹಿತಿಗೆ.